ಡ್ಯಾಡ್, ಇದು ವಿಷಯ ನೋಡಿ. ನಿಮ್ ಮಿಸ್ಸಸ್ಸಿಗೆ ನನ್ನ ಬುದ್ಧಿವಂತಿಕೆಯಲ್ಲಿ ಈ ಟೆಂಡರ್ ಗೆದ್ಬಿಟ್ರೆ ಖುಷಿ ಸಿಗಲ್ಲ. ಅದೇ ಅವರ ಸಹಾಯ ತಗೊಂಡು ಮುಂದಿನ ವರ್ಷ ಟೆಂಡರ್ಗೆ ಅಪ್ಲೈ ಮಾಡಿ ಆಮೇಲೆ ನಾನು ಗೆದ್ದಾಗ ಅವರು ಬೀಕೋಬೋದಲ್ಲ ಜಗತ್ತಿಗೆಲ್ಲ, ನನ್ನಿಂದನೇ ಟೆಂಡರ್ ಗೆದ್ದಿದ್ದು ನನ್ನ ಮಗ, ನನ್ನ ಸಹಾಯದಿಂದನೇ ಅವನು ಗೆದ್ದಿದ್ದು, ಅದಕ್ಕೆ ಈ ತರ ಹೇಳ್ತಿದ್ದಾರೆ. ನನ್ನ ಉದ್ದೇಶ ಅದಲ್ಲ ತಾರಕ್. ನಿನ್ನ ಸೋಲನ್ನ ನನ್ನಿಂದ ನೋಡೋದಕ್ಕಾಗಲ್ಲ. ನಾನಲ್ಲಿ ಗೆಲ್ತೀನೋ ಇಲ್ವೋ ಅನ್ನೋದು ಸೆಕೆಂಡ್ರಿ. ಆದ್ರೆ ಮದರ್ ಇಂಡಿಯಾ, ನೀವು ಹೀಗೆ ನನ್ನ ಮುಂದೆ ಪದೇ ಪದೇ ನೀನು ಸೋಲ್ತ್ಯಾ ಅಂತ ಹೇಳ್ತಿದ್ರೆ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗ್ತಿಲ್ಲ. ಇಲ್ಲಿವರೆಗೂ ಆಟ ಯಾಕೋ ಮಿಸ್ ಹೊಡಿತಾ ಇತ್ತು, ಮಜಾ ಬರ್ತಾ ಇರ್ಲಿಲ್ಲ. ಈಗ ನೀವು ನನ್ನ ಆಪೋಸಿಟ್ ಅಲ್ಲಿ ನಿಂತ ಮೇಲೆ ಆಟಕ್ಕೊಂದು ಮಜಾ ಬರ್ತಿದೆ. ಇಲ್ಲಿವರೆಗೂ ಈ ಟೆಂಡರ್ ನಾನು ಗೆಲ್ಲೇಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಆದ್ರೆ ಈಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಬಿಸ್ನೆಸ್ ಮ್ಯಾಗ್ನೆಟ್ ರಾಜೇಶ್ವರಿ ಅವರೇ, ಈ ಟೆಂಡರ್ನ ನಾನು ಗೆದ್ದೇ ಗೆಲ್ತೀನಿ, ಗೆದ್ದು ತೋರಿಸ್ತೀನಿ. ಇದು ಈ ತಾರಕ್ನ ಚಾಲೆಂಜ್. ತಾರಕ್, ನನ್ನ ಎಕ್ಸ್ಪೀರಿಯನ್ಸ್ ಮುಂದೆ ನಿನ್ನ ಆಟ ಯಾವತ್ತೂ ಗೆಲ್ಲೋದಿಲ್ಲ. ಈ ಅಮ್ಮನ್ ಮಾತು ಕೇಳು. ನೋಡಿ, ನಿಮಗೆ ನಿಮ್ಮ ಮಗ ಗೆಲ್ಲಬೇಕು ಅನ್ನೋ ಮಮಕಾರ ಇದ್ರೆ ನನಗೆ ಗೆದ್ದು ಬಾ ಮಗನೆ ಅಂತ ಆರ್ತಿ ತೆಗೆದು ಆಶೀರ್ವಾದ ಮಾಡಿ ಕಳಿಸ್ತಿದ್ರಿ. ಆದ್ರೆ ನಿಮಗದು ಬೇಕಿಲ್ಲ. ಅದಕ್ಕೆ ಬರೀ ನಾನು ಸೋಲ್ತೀನಿ ಅಂತ ಹೇಳ್ತಿದ್ದೀರಾ. ಆದ್ರೆ ನಾನ್ ನಂಬಿರೋದು ನನ್ನ ಬುದ್ಧಿವಂತಿಕೆನ. ಆ ಬುದ್ಧಿವಂತಿಕೆನ ಮುಂದಿಟ್ಕೊಂಡು ನಾನು ಗೆದ್ದು ತೋರಿಸ್ತೀನಿ. ಕೆಲವು ಕಡೆ ಬುದ್ಧಿವಂತಿಕೆ ವರ್ಕ್ ಆಗಲ್ಲ. ವರ್ಕ್ ಆಗೋ ಹಾಗೆ ನಾವು ಮಾಡ್ತೀವಿ ರಾಜೇಶ್ವರಿ ಅವರೇ, ನೀವು ತಲೆನೇ ಕೆಡಿಸ್ಕೊಳಕ್ ಹೋಗ್ಬಿಡಿ. ಗೋವಿಂದು, ನಿಮ್ಮ ಮೇಡಮ್ಗೆ 1 ಲೀಟರ್ ತಣ್ಣನ ಜ್ಯೂಸ್ ಕೊಡಪ್ಪ, ಕುಡ್ಕೊಂಡು ಮನೇಲೆ ಕೂತಿರ್ಲಿ. ಡ್ಯಾಡ್, ಯು ಕಂಟಿನ್ಯೂ ವಿತ್ ಯೋರ್ ವೈಫ್. ಐ ಆಮ್ ಗೆಟಿಂಗ್ ಲೇಟ್. ಹೋಗ್ಬಾ ಮಗನೆ, ಒಳ್ಳೇದಾಗ್ಲಿ. ಬರ್ಲಾ ಸಿಂಗರಿ, ಪ್ರಸಾದ ಕೊಡಲ್ವಾ? ಬೇಡ ಬಿಡಿ, ಬಂದ್ಮೇಲೆ ಸ್ವೀಟೇ ರೆಡಿ ಮಾಡಿ, ಸ್ವೀಟ್ ತಿಂತ ಮಾತಾಡುವ. ಚಂದ್ರು, ನೀವ್ ಮಾಡಿದ್ ಸರಿ ಇಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ, ಅವನ್ನ ಹೋಗಿ ತಡೀರಿ. ನೋಡ್ ರಾಜೇಶ್ವರಿ, ಬಿರುಗಾಳಿನ ತಡಿಬಹುದು, ಆದ್ರೆ ನನ್ನ ಮಗ ಒಂದ್ಸಲ ನಿರ್ಧಾರ ಮಾಡ್ದ ಅಂತಂದ್ರೆ ಆ ದೇವ್ರು ಬಂದ್ರು ತಡಿಯಕ್ಕಾಗೋದಿಲ್ಲ. ಸಮ್ಮು, ಯಾಕೋ ನಂಗೆ ತುಂಬಾ ಭಯ ಆಗ್ತಿದೆ. ಯಾರು ಗುರುತು ಪರಿಚಯ ಇಲ್ಲದೆ ಇರೋರು ಫೋನ್ ಮಾಡಿ ಬನ್ನಿ ಅಂದ ತಕ್ಷಣ ನಾವು ಹಿಂದೆ ಮುಂದೆ ಯೋಚನೆ ಮಾಡದೆ ಬಂದ್ಬಿಟ್ಟಿದ್ದೀವಿ. ಇದ್ಯಾಕೋ ನನಗೆ ಸರಿ ಅನ್ನಿಸ್ತಿಲ್ಲ ಸಮ್ಮು. ನಿಮಗೆ ಯಾವ ತಾನೇ ಸರಿ ಅನ್ಸುತ್ತೆ?